ಗುರುವಾರ ಬಂತಂದರೆ ರಾಯರ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂತಂದರೆ ಮನಸ್ಸಿಗೆ ಸಮಾಧಾನನೇ ಆಗಲ್ಲ. ನಿಮಗೂ ಹಾಗೆನಾ? ನಾನಂತೂ ಪ್ರತಿ ಗುರುವಾರ ಹೋಗ್ತೀನಿ. ಸ್ವಲ್ಪ ದಿನ ಸ್ಟಾಪ್ ಮಾಡಿದ್ದೆ, ಹೆಲ್ತ್ ಇಶ್ಯೂಸ್ ಆಗಿತ್ತು ಅಂತ. ಇವಾಗ ಮತ್ತೆ ಇವತ್ತಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಚೈತ್ರ. ಬೆಂಗಳೂರಲ್ಲಿ ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ನೆನೆಯೆಲ್ಲ ತುಂಬಾ ಮಳೆ ಬರ್ತಾಯಿತ್ತು. ಇವತ್ತು ನೋಡಿದ್ರೆ ಬೆಳಗ್ಗೆ 7 ಗಂಟೆ 7:30 ಟೈಮಿಗೆ ತುಂಬ ಚೆನ್ನಾಗಿ ಬಿಸಿಲು ಬಂದಿದೆ. ಬೆಳಗ್ಗೆ ಎದ್ದು ಎಲ್ಲ ಕೆಲಸನೂ ಮುಗಿಸಿ ನನ್ನ ಮಗಳನ್ನ ಸ್ಕೂಲ್ಗೂ ಕೂಡ ಕಳಿಸಾಯಿತು. ತಿಂಡಿನೂ ಎಲ್ಲ ಪ್ರಿಪೇರ್ ಆಗೋಯಿತು. ಇವಾಗ ಫ್ರೆಶ್ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ಇವತ್ತು ಗುರುವಾರ. ನಾನು ಯಾವಾಗಲೂ ಪ್ರತಿ ಗುರುವಾರ ಮುಂಚೆ ರಾಯರ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ. ಒಂದು ವಾರನೂ ಕೂಡ ಮಿಸ್ ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದ್ದರಿಂದ ನಾನು ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಕೆಲಸ ಎಲ್ಲನೂ ಮುಗಿಸಿ, ಇವತ್ತು ಗುರುವಾರ ಆಗಿರೋದ್ರಿಂದ ಎಲ್ಲ ಕೆಲಸವನ್ನು ಫಾಸ್ಟಾಗಿ ಮುಗಿಸಿ ಇವತ್ತು ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಸಮಾಧಾನ ಎಲ್ಲ ಸಿಗುತ್ತೆ ರಾಯರ ದೇವಸ್ಥಾನಕ್ಕೆ ಹೋದರೆ. ಅಂದ್ಕೊಂಡಿದ್ದು ಕೂಡ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಪ್ರತಿ ಗುರುವಾರ ನಾವು ಹೋಗಿ ತುಪ್ಪದ ದೀಪನ ಹಚ್ಚೋದ್ರಿಂದ ನಾವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ ಅಂತ ನಾನು ನಂಬಿದ್ದೀನಿ. ನಾನು ಕೂಡ ತುಂಬ ವಾರಗಳೆಲ್ಲ ತುಪ್ಪದ ದೀಪನ ಹಚ್ಚಿದ್ದೀನಿ. ಬಟ್ ಇವಾಗ ಸ್ವಲ್ಪ ದಿನಗಳಿಂದ, ಒಂದು 6 ತಿಂಗಳಿಂದ ನಾನು ಹೋಗೇ ಇಲ್ಲ. ಇವತ್ತು ಎಲ್ಲ ಕೆಲಸ ಮುಗಿದಿದೆ ಅಲ್ವಾ, ಇವತ್ತು ಹೋಗೋಣ ಅಂತ ಹೇಳ್ಬಿಟ್ಟು ಮನೇಲಿ ಕೂಡ ಪೂಜೆ ಎಲ್ಲನೂ ಮುಗಿಸ್ಕೊಂಡು, ಮನೇಲಿ ಕೂಡ ನಾನು ರಾಘವೇಂದ್ರ ಸ್ವಾಮಿ ದೇವರಿಗೆ ನಾನು ಪ್ರತಿ ಗುರುವಾರ ಪೂಜೆನ ಮಾಡ್ತೀನಿ. ಪ್ರತಿದಿನ ಕೂಡ ಪೂಜೆನ ಮಾಡ್ತೀನಿ. ಮನೆಯಲ್ಲಿ ಎಲ್ಲ ಪೂಜೆ ಎಲ್ಲನೂ ಮುಗಿಸ್ಕೊಂಡು ನಾನು ರಾಯರ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲಿಗೆ ಬಂದರೆ ನನಗೊಂಥರ ಮನಸ್ಸಿಗೆ ತುಂಬಾ ಸಮಾಧಾನ ಆಗುತ್ತೆ. ಹಾಗೆ ನಾನು ಎಷ್ಟೋ ವಿಷಯಗಳನ್ನ ಇಲ್ಲಿ ಬೇಡ್ಕೊಂಡಿದ್ದು ಉಂಟು, ಅದು ನೆರವೇರೋದು ಉಂಟು. ತುಂಬಾ ನಂಬ್ತೀನಿ ನಾನು ರಾಯರನ್ನ. ನನಗಂತೂ ಮನಸ್ಸಿಗೆ ಒಂಥರ ನೆಮ್ಮದಿನೇ ಅನ್ನೋದನ್ನೇ ಇರ್ತಿರಲಿಲ್ಲ ಮುಂಚೆ ಎಲ್ಲ. ನಾನು ಯಾವಾಗ ರಾಯರ ದೇವಸ್ಥಾನಕ್ಕೆ ಬರೋಕ್ಕೆ ಶುರು ಮಾಡಿದೆ, ಆವಾಗಿಂದ ಮನಸ್ಸಿಗೆ ತುಂಬಾ ನಿರಾಳ ಅಂತ ಅನಿಸುತ್ತೆ. ನಾನು ಎಷ್ಟೇ ಗೊಂದಲದಲ್ಲಿದ್ರೂ ಕೂಡ ಈ ದೇವಸ್ಥಾನಕ್ಕೆ ಹೋದರೆ ತುಂಬಾ ಮನಸ್ಸಿಗೆ ಒಂಥರ ನಿರಾಳ ಅನಿಸುತ್ತೆ. ಹಾಗೆ ಕೂಡ ಮನಸ್ಸಿಗೆ ಶಾಂತಿನೂ ಕೂಡ ತಂದುಕೊಡುತ್ತೆ. ಒಂದು 10 ನಿಮಿಷ ದೇವಸ್ಥಾನದಲ್ಲಿ ಕೂತಿದ್ದು ಬಂದರೆ ಮನಸ್ಸಿಗೆ ತುಂಬಾ ನೆಮ್ಮದಿ. ತುಂಬ ದಿನಗಳ ನಂತರ ನಾನು ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗಿದ್ದರಿಂದ ನಮ್ಮ ಹಸ್ಬೆಂಡ್ ಮತ್ತು ನನ್ನ ಪಾಪು ಹೆಸರಲ್ಲಿ ಅರ್ಚನೆನ ಕೂಡ ಮಾಡಿಸ್ದೆ. ಅರ್ಚನೆನ ಮಾಡಿ ಆದಮೇಲೆ ಮಂತ್ರಾಕ್ಷತೆ ಮತ್ತು ಹೂವು ಎರಡನ್ನೂ ಕೂಡ ನಾನು ತಗೊಂಡೆ. ನಿಜ ಹೇಳ್ತೀನಿ, ನಮಗೇನೇ ಪ್ರಾಬ್ಲಮ್ ಇರ್ಬೋದು, ಅಥವಾ ಏನೇ ಸಂಕಟ ಆಗಿರ್ಬೋದು, ಅಥವಾ ಯಾವುದೇ ಕಾಯಿಲೆಗಳಿರ್ಬೋದು, ಮಂತ್ರಾಕ್ಷತೆನ ಸ್ವಲ್ಪ ನಾವು ತಿಂದರೆ, ತಗೊಂಡ್ರೆ, ಅದನ್ನು ನಮ್ಮ ದೇಹದೊಳಗಡೆ ಸೇರಿದ್ರೆ ಯಾವ ಕಾಯಿಲೆ ಇದ್ದರೂ ಕೂಡ ನಿರಾಳ ಆಗುತ್ತೆ ಅಂತಲೇ ಹೇಳ್ಬೋದು. ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲನೂ ಮುಗಿಸ್ಕೊಂಡು ಮನೆಗೆ ಬಂದಾದಮೇಲೆ ಟಿಫನ್ ಮಾಡಿರಲಿಲ್ಲ ನಾನು. 12 o'clock ಆಗಿತ್ತು. ಅಷ್ಟರಲ್ಲಾಗಲೇ ಬಂದು ಟಿಫನ್ನ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಅಡುಗೆನ ಪ್ರಿಪೇರ್ನ ಮಾಡ್ಕೋತಾ ಇದ್ದೀನಿ. ಆಗಲೇ 12:30 ಆಗೋಗ್ಬಿಟ್ಟಿತ್ತು. ಸರಿ, ಅಡುಗೆನ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಕಾಳನ್ನ ತೊಗೊಂಬಂದಿದ್ರು ಹಸ್ಬೆಂಡು. ಅದನ್ನು ಬಿಡಿಸಿ ಎತ್ತಿಟ್ಕೋತಾ ಇದ್ದೀನಿ. ಇದನ್ನು ನಮ್ಮ ಕಡೆ ಬೀನ್ಸ್ ಕಾಳು ಅಂತ ಹೇಳ್ತಾರೆ. ನೀವೇನಂತ ಕರಿತೀರಾ ಅಂತ ನನಗೆ ಗೊತ್ತಿಲ್ಲ. ನಾನು ಯಾವುದೋ ಒಂದು ಹೆಸರು ಹೇಳೋದು, ಅದಕ್ಕೆ ನೀವು ಈ ಕಾಳಲ್ಲ ಬೇರೆ ಅದರ ಹೆಸರು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತೀರಾ. ಬಟ್ ನಮ್ಮ ಕಡೆ ಎಲ್ಲ ಇದನ್ನು ಬೀನ್ಸ್ ಕಾಳು ಅಂತಲೇ ಕರಿತೀವಿ. ನೀವು ಯಾವ ರೀತಿ ಕರಿತೀರಾ ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಒಂದೊಂದು ಊರಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಹೆಸ್ರುಗಳನ್ನ ಕರೀತಾರೆ. ನಾವು ಹಾಸನ ಕಡೆಯವರಾಗಿರೋದ್ರಿಂದ ನಮ್ಮ ಹಾಸನ ಕಡೆ ಇದನ್ನು ಬೀನ್ಸ್ ಕಾಳು ಅಂತಲೇ ಕರಿತೀವಿ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಸಾಂಬಾರು ರೆಸಿಪಿನ ಏನು ಶೇರ್ ಮಾಡ್ತಾ ಇಲ್ಲ, ಯಾಕಂದರೆ ನನಗೆ ಸಾಂಬಾರನ್ನ ರೆಸಿಪಿನ ಶೂಟ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಾಕಾಗಲಿಲ್ಲ. ಹೊರಗಡೆ ಹೋಗೋದಿತ್ತು ನಾನು. ಹಾಗಾಗಿ ನಾನು ಬೇಗನೆ ಕ್ವಿಕ್ಕಾಗಿ ಅಡುಗೆ ಎಲ್ಲನೂ ಪ್ರಿಪೇರ್ ಮಾಡಿ ಊಟನ ಮಾಡಿಕೊಂಡು ಸ್ವಲ್ಪ ಐಟಮ್ಸ್ನ ತರೋದಿತ್ತು. ಅದಕ್ಕಾಗಿ ನಾನು ಹೊರಗಡೆ ಹೋಗಬೇಕಿತ್ತು. ಹಾಗಾಗಿ ಸಾಂಬಾರು ರೆಸಿಪಿ ಏನು ಶೂಟ್ ಮಾಡಿಲ್ಲ. ಬೇಕು ಅಂತ ಅಂದರೆ ಕಮೆಂಟ್ ಮಾಡಿದ್ರೆ ನಾನು ಆ ರೆಸಿಪಿನ ಶೂಟ್ ಮಾಡಿ ಹಾಕ್ತೀನಿ. ಊಟನ ಮುಗಿಸ್ಕೊಂಡು ಹೊರಗಡೆ ಹೋಗೋದಿತ್ತು ಅಂತ ಹೇಳಿದ್ನಲ್ವ, ನಾನು ಸ್ವಲ್ಪ ಐಟಮ್ಸ್ನ ಪರ್ಚೇಸ್ ಮಾಡಬೇಕಿತ್ತು. ಆದರೆ ಟೈಮ್ ಸಾಕಾಗಲಿಲ್ಲ, ಏನೂ ಕೂಡ ತೊಗೊಳ್ಳಿಲ್ಲ. ಚಪ್ಪಲಿ ಸ್ಟ್ಯಾಂಡ್ ಒಂದನ್ನು ತೊಗೋಬೇಕಿತ್ತು. ಅದು ವುಡ್ಡಿಂದನೇ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ವುಡ್ಡಿನ ಅಂಗಡಿಗೆ ಹೋಗಿದ್ವಿ. ಅಲ್ಲಿ ಒಂದು ಅಂಗಡಿಗೆ ಹೋದ್ವಿ. ಅವ್ರು ತುಂಬಾ ಹೈ ರೇಟ್ನ ಹೇಳಿದ್ರು. ಯಾಕೋ ನನಗೆ ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ. ಮತ್ತೊಂದು ಅಂಗಡಿಗೆ ಹೋದ್ವಿ. ರೆಗ್ಯುಲರಾಗಿ ಹೋಗೋ ಅಂಗಡಿಲೇ ತುಂಬ ಜಾಸ್ತಿ ಪ್ರೈಸ್ನ ಹೇಳ್ಬಿಟ್ರು. ಪಕ್ಕದಲ್ಲಿರೋ ಅಂಗಡಿಗೆ ಹೋದರೆ ಅವರು ತುಂಬಾ ಕಮ್ಮಿ ಹೇಳಿದ್ರು.
ಫಸ್ಟಿನ ಅಂಗಡಿಯಲ್ಲಿ 4,000 ಹೇಳಿದ್ರೆ ಇವರು ಹತ್ತತ್ರ 2,000 ಕಮ್ಮಿ ಅಮೌಂಟ್ನ ಹೇಳಿದ್ರು. ನನಗಂತೂ ಆಶ್ಚರ್ಯನೇ ಆಗೋಯಿತು. ಇದಕ್ಕೆ ನಾನು ಮುಂಚೆ ಕೇಳಿದ್ದು 4,000 ರೂಪಾಯಿ ಹೇಳಿದ್ರು, 3,500 ಕೊಡಿ ಅಂತ ಕೇಳಿದ್ರು ಅವರು. ಬಟ್ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ನನಗೆ. ಸೊ ಬೇರೆ ಅಂಗಡಿಲಿ ಕೇಳೋಣ ಅಂತ ಹೇಳಿಬಿಟ್ಟು ಹೋದೆ. ಅಲ್ಲಿ ನೋಡಿದ್ರೆ 2,900 ರೂಪಾಯಿ ಹೇಳಿದ್ರು. ಸರಿ ಕಮ್ಮಿ ಮಾಡ್ಕೊಳ್ಳಿ ಅಂತ ಕೇಳಿದ್ದಕ್ಕೆ ಅವರು 2,300 ರೂಪಾಯಿ ಕೊಡಿ ಮೇಡಮ್ ಸಾಕು ಅಂತ ಹೇಳಿದ್ರು. ಕಂಫರ್ಟಬಲ್ ಆಗಿದೆ ಅಂತಲೇ ಹೇಳ್ಬೋದು. 4ರಿಂದ 5 ಸ್ಟೆಪ್ಸ್ ಇದೆ, ನಮಗೆ 3 ಜನಕ್ಕೆ ಸಾಕಾಗತ್ತೆ. ಇನ್ನು ನಾನು ಅಲ್ಲೇ ಈ ಥರ ಕವರ್ಗಳನ್ನ ತೊಗೊಂಡೆ, ಸೋಫಾ ಕವರ್ಸು. ಅದೆಲ್ಲ ಫುಲ್ಲು ಹಾಳಾಗಿಬಿಟ್ಟಿದೆ. ನಾನು ಆಲ್ರೆಡಿ ಆ ಸೋಫಾ ತೊಗೊಂಡು ಒಂದು 6 to 7 ಇಯರ್ಸ್ ಆಗಿರ್ಬೋದು. ಮದುವೆ ಆದಷ್ಟರಲ್ಲಿ ತೊಗೊಂಡಿದ್ದು, ಅದೆಲ್ಲ ಕೂಡ ಹಾಳಾಗಿತ್ತು. ನೀವು ನೋಡ್ತಿರ್ಬೋದು ಹೆಂಗಾಗಿದೆ ಅಂತ. ಥರ ಮೆಸ್ಸಿ ಥರ ಕಾಣುತ್ತೆ. ಏನು ಕವರ್ ಹಾಕಿದ್ರೂ ಕೂಡ ಅದು ನೀಟಾಗಿ ಕಾಣೋದೇ ಇಲ್ಲ. ಬೇಜಾರಾಗ್ತಿತ್ತು. ತೊಗೊಳ್ಳೋಣ ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ಬಟ್ ತೊಗೊಳೋದಕ್ಕಾಗಿರಲಿಲ್ಲ. ಇವಾಗ ಅಲ್ಲಿ ಕೇಳಿದ್ದಕ್ಕೆ ಅವರು 1,500ಗೆ ಇದೆ ಮೇಡಮ್ ಸೆಟ್ಟು ಪೂರ್ತಿ ಕವರು, ನೋಡ್ತೀರಾ ಅಂತ ಹೇಳಿದ್ರು. ನಾವು ನೋಡಿದ್ದಕ್ಕೆ ತುಂಬಾ ಇಷ್ಟ ಆಯಿತು ನನಗೆ. ಅದರಲ್ಲಿ ನಾನು ಬ್ಲೂ ಕಲರ್ನ ಚೂಸ್ ಮಾಡಿ ತೊಗೊಂಡೆ. ನೀವು ನೋಡ್ತಿರ್ಬೋದು ಎಷ್ಟು ಮೆಸ್ಸಿಯಾಗಿ ಕಾಣ್ತಿದೆ ಅಂತ. ಅದಕ್ಕೆ ಕಲರ್ ಶೇಡಿಂಗ್ ಎಲ್ಲ ಹೋಗಿದೆ. ಅದು ಮರೂನ್ ಕಲರ್ ಇದ್ದಿದ್ದು ಫುಲ್ಲು ಒಂಥರ ಇದ್ರ ಕಲರ್ ಆಗಿಬಿಟ್ಟಿದೆ, ಗೋಡೆ ಕಲರು. ಇವಾಗ ಇದನ್ನು ಪೂರ್ತಿ ಸೆಟ್ ಮಾಡಿಬಿಟ್ಟು ನೋಡೋಣ ಯಾವ ರೀತಿ ಕಾಣುತ್ತೆ ಅಂತ. ಪೂರ್ತಿ ಸೆಟ್ ಮಾಡಿ ಹಾಕಿ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ನಾನು ಇದನ್ನ ಇವಾಗ ನೋಡ್ತಾ ಇದ್ದೀರಲ್ಲ ನೀವು, ಇವಾಗ ಒಂದು ಕವರ್ನ ಹಾಕಿ ತೋರಿಸ್ತೀನಿ. ಈ ಥರ ನಿಮಗೂ ಯಾರಿಗಾದ್ರೂ ಬೇಕಿದ್ರೆ ನಾರ್ಮಲ್ಲು ವುಡನ್ ಅಂಗಡಿಗಳಲ್ಲಿ ಸಿಗುತ್ತೆ, ಪರ್ಚೇಸ್ ಮಾಡ್ಕೊಳ್ಳಿ. ನಾವು ಕುಷನ್ ಕೇಳಿದ್ವಿ, ಕುಷನ್ಗೆ 5,000 ರೂಪಾಯಿ ಹೇಳ್ಬಿಟ್ರು. ತುಂಬಾ ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು ಕವರ್ನೇ ತೊಗೊಳ್ಳೋಣ, ಕವರ್ ತೊಗೊಂಡ್ರೆ ಏನು ಕಾಣೋದಿಲ್ಲ ಅಲ್ವಾ, ನೀಟಾಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾನು ಫುಲ್ ಕವರ್ನೇ ತೊಗೊಂಡೆ. ಆದ್ರೂ ನಾನು ಮುಂಚೆ ಕೇಳಿದ ಅಂಗಡೀಲಿ 2,000 ರೂಪಾಯಿ ಹೇಳಿದ್ರು. ತುಂಬಾ ಕಾಸ್ಟ್ಲಿ ಅಂತ ಅನ್ನಿಸ್ತು. ಸ್ವಲ್ಪನೂ ರೈಟ್ ಕಮ್ಮಿ ಮಾಡಲೇ ಇಲ್ಲ ಅವರು. ನಾನಿವಾಗ ಬೇರೆ ಕಡೆ ತೊಗೊಂಡಿದ್ದು, ಇವರು 1,200 ಏನೋ ತೊಗೊಂಡ್ರು ಫುಲ್ಲು ಸೆಟ್ಟಿಗೆ. ಕ್ಲಾತ್ ಮಾತ್ರ ತುಂಬಾ ಚೆನ್ನಾಗಿದೆ, ಸ್ಮೂತಾಗಿದೆ, ಕಂಫರ್ಟ್ ಅಂತಲೇ ಅನಿಸುತ್ತೆ, ನೀಟಾಗಿ ಸೆಟ್ ಆಗುತ್ತೆ. ಕುಷನ್ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ದು ನಾನು. ಆದರೆ ಅವ್ರು ಹೇಳಿದ ರೈಟ್ ನೋಡಿ ತುಂಬಾ ಕಾಸ್ಟ್ಲಿ ಅಂತ ಅನ್ನಿಸ್ತು. ಇದೇ ಕುಷನ್ಗೆ ಮೇಲೆ ಕವರ್ ಹಾಕಿದ್ರೆ ಏನು ಕಾಣೋದಿಲ್ಲ ಅಲ್ವಾ, ನೀಟಾಗೆ ಕಾಣುತ್ತೆ ಅಂತ ಹೇಳಿಬಿಟ್ಟು ಅದನ್ನೇ ತೊಗೊಳ್ಳೋಣ ಅಂತ ಹೇಳಿ ನಾನು ನನ್ನ ಹಸ್ಬೆಂಡ್ಗೆ ಹೇಳಿ ಇದನ್ನೇ ತೊಗೊಂಡೆ. ಕುಷನ್ ತೊಗೋ ಅಂತ ಹೇಳಿದ್ರು ಅವರು. ಬಟ್ ತುಂಬಾ ಕಾಸ್ಟ್ಲಿ ಅಂತ ಅನ್ನಿಸ್ತು ನನಗೆ. ಯಾಕೋ ಸರಿ ಅಂತ ಅನ್ನಿಸ್ಲಿಲ್ಲ. ಇರೋದನ್ನು ಬಿಸಾಕಿ ಮತ್ತೆ ಹೊಸ ತಂದು ಹಾಕಿದ್ರೆ ಮತ್ತೆ ಅದೇ ಹಾಗೆ ಆಗುತ್ತೆ. ಸೊ ಬೇಡ ಅಂತ ಹೇಳಿಬಿಟ್ಟು ನಾನು ಇದನ್ನು ತೊಗೊಂಡೆ. ನಿಮ್ಗೆ ಏನು ಅನ್ನಿಸ್ತಿದೆ, ಚೆನ್ನಾಗಿದೆ ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ. ತುಂಬಾ ಕಂಫರ್ಟ್ ಝೋನ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು ಪ್ರಾಡಕ್ಟು. ನೀಟಾಗಿ ಎಲ್ಲನೂ ಸೆಟ್ ಮಾಡಿದ್ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ಬೆಳಗ್ಗೆಯಿಂದ ಕೆಲಸ ಮಾಡಿ ಮತ್ತು ರೆಸ್ಟ್ ಮಾಡ್ದಲೇ ಕೈಕಾಲೆಲ್ಲ ತುಂಬ ನೋವ್ತಿತ್ತು. ಸೊ ದಟ್ ನಾನು ಇವಾಗ ಮಲ್ಕೋಣ ಅಂತಂದರೆ ಅಷ್ಟೊತ್ತಿಗಾಗಲೇ ನನ್ನ ಮಗಳು ಬರೋ ಟೈಮ್ ಆಗೋಯಿತು. ಸ್ಕೂಲಿಂದ ಬಂದರೆ ಅಮ್ಮ ಏನಾದ್ರೂ ತಿನ್ನೋಕೆ ಕೊಡು ಅಂತ ಮಕ್ಕಳು ಕೇಳ್ತಾರೆ. ಆ ಟೈಮಲ್ಲಿ ಈ ಥರ ಒಂದು ಸ್ನ್ಯಾಕ್ಸ್ ಅಂತನಾದರೂ ಹೇಳ್ಬೋದು, ನೀವು ಬ್ರೆಡ್ ಪಿಜ್ಜಾ ಅಂತನಾದರೂ ಹೇಳ್ಬೋದು. ಕ್ವಿಕ್ಕಾಗಿ ಫಾಸ್ಟಾಗಿ ಮಾಡ್ಬೋದು, ಬಾಯಿಗೂ ಕೂಡ ತುಂಬಾ ರುಚಿ ಅಂತ ಅನಿಸುತ್ತೆ. ಮನೇಲೇ ಮಾಡೋದ್ರಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ. ನಾನಿಲ್ಲಿ ಬ್ರೆಡ್ನ ತೊಗೊಂಡಿದ್ದೀನಿ, ಒಂದು 3 ಪೀಸ್ ಆಗೋವಷ್ಟು ಬ್ರೆಡ್ನ ತೊಗೊಂಡಿದ್ದೀನಿ. ಇವಾಗ ಬ್ರೆಡ್ಗೆ ನಾನು ಪಿಜ್ಜಾ ಸಾಸ್ ಅಂತಲೇ ಬರುತ್ತಲ್ಲ, ಆ ಸಾಸ್ನ ಬಳಸ್ತಾ ಇದ್ದೀನಿ. ಪಿಜ್ಜಾ ಸಾಸ್ ಇಲ್ಲ ಅಂತ ಅನ್ನೋರು ಟೊಮೊಟೊ ಕೆಚಪ್ ಜೊತೆಗೆ ಚಿಲ್ಲಿ ಸಾಸನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ಆರ್ಗ್ಯಾನೋ ಹಾಗೆ ಚಿಲ್ಲಿ ಫ್ಲೇಕ್ಸ್ನ ಹಾಕಿ ಮಿಕ್ಸ್ ಮಾಡಿ ಕೋಟಿಂಗ್ನ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಅದು ಕೂಡ ಒಂದು ಸಲ ಟ್ರೈ ಮಾಡಿ. ನಾನಿಲ್ಲಿ ಪಿಜ್ಜಾ ಸಾಸ್ ಇದ್ದಿದ್ದರಿಂದ ಅದನ್ನೇ ಬಳಸ್ತಾ ಇದ್ದೀನಿ. ಎಲ್ಲ ಕಡೆ ಸಿಗುತ್ತೆ ಅದು, ಮಾಲ್ಗಳಾಗಿರ್ಬೋದು ಅಥವಾ ಡಿಮಾರ್ಟ್ಗಳಲ್ಲಿ, ಅಂಗಡಿಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ. ನಾನಿವಾಗ ಪಿಜ್ಜಾ ಸಾಸು, ಅದನ್ನು ಪಾಸ್ತಾ ಸಾಸ್ ಅಂತಲೂ ಕರೀತಾರೆ, ಅದನ್ನು ಇವಾಗ ಬಳಸಿ ಬ್ರೆಡ್ ಮೇಲೆ ನೀಟಾಗಿ ಕೋಟಿಂಗ್ನ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಎಲ್ಲ ಕಡೆ ಹರಡಬೇಕು, ಆ ರೀತಿ ನಾವು ಪಿಜ್ಜಾ ಸಾಸನ್ನು ಇಲ್ಲಿ ಮೇಲೆ ಸವರ್ಕೋಬೇಕು. ಇವಾಗ ನಾನಿಲ್ಲಿ ಚೀಸ್ನ ತೊಗೊಂಡಿದ್ದೀನಿ. ನೀವು ಚೀಸ್ನ ಬಳಸಬೇಕಿದ್ರೆ ನೋಡಿ ಕ್ವಾಲಿಟಿ ಚೆನ್ನಾಗಿರೋದನ್ನು ತೊಗೊಳ್ಳಿ. ಯಾಕಂದರೆ ಮಕ್ಕಳಿಗೆ ಕೊಡೋದ್ರಿಂದ ಆರೋಗ್ಯಕ್ಕೆ ಲೋ ಕ್ವಾಲಿಟಿ ಒಳ್ಳೆಯದಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಇವಾಗ
ಚೀಸ್ನ ತುರಿದು ಒಂದು ಕೋಟಿಂಗ್ನ ಹಾಕ್ಕೊಂಡಿದ್ದೀನಿ. ಇವಾಗ ತರಕಾರಿ ಏನೇನಿದೆ, ಈರುಳ್ಳಿ ಆಗಿರ್ಬೋದು, ಟೊಮೆಟೊ, ಹಾಗೆ ನೀವು ಕ್ಯಾಪ್ಸಿಕಮ್ನ ಬಳಸ್ಬೋದು, ಬ್ಲೂಬೆರಿ ಬಳಸ್ಬೋದು, ಎಲ್ಲನೂ ಕೂಡ ಹಾಕ್ಕೋಬೋದು. ಆದರೆ ನಾನಿವಾಗ ಬರೀ ಸಿಂಪಲ್ಲಾಗಿ ಮಾಡ್ತಿರೋದ್ರಿಂದ ನನ್ನ ಹತ್ರ ಈರುಳ್ಳಿ ಟೊಮೆಟೊ ಅಷ್ಟೇ ಇದ್ದಿದ್ದರಿಂದ ಅದನ್ನು ಮಾತ್ರ ಬಳಸ್ತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಜೊತೆಗೆ ಟೊಮೊಟೊನೂ ಕೂಡ ಅದೇ ಸೈಜಲ್ಲಿ ಕಟ್ ಮಾಡಿ ಚಿಕ್ಕದಾಗಿ ಇರೋದನ್ನು ಮೇಲೆ ಹರಡ್ಕೊಳ್ಳಿ. ಈ ರೀತಿ ನೀವು ಮಾಡಿಕೊಂಡು ಮೇಲೆ ಸ್ವಲ್ಪ ಚೀಸನ್ನು ತುರಿದು ಹಾಕ್ಕೊಳ್ಳಿ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೀವು ಈ ರೀತಿ ಒಂದು ಸಲ ಮನೇಲೇ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಹೊರ್ಗಡೆ ನಾವು ಕರ್ಕೊಂಡೋಗಿ ತಿನ್ನಿಸೋದ್ರ ಬದಲು ಈ ರೀತಿ ಮನೇಲೇ ಮಾಡಿಕೊಟ್ರೆ ಹೆಲ್ದಿ ಅಲ್ವಾ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಮೇಲೆ ಇನ್ನೊಂದು ಕೋಟಿಂಗು ಚೀಸ್ನ ಹಾಕ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಕೂಡ ಇದು ಮೊದಲನೇ ಸಲ ಅಲ್ಲ, ತುಂಬ ಸಲ ಟ್ರೈ ಮಾಡಿದ್ದೀನಿ. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ. ಬ್ರೆಡ್ನ ಹಾಗೆ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂತ ಅನ್ನೋರು ಹೀಗೆ ಬ್ರೆಡ್ ಪೀಸನ್ನು ಮಾಡ್ಕೊಂಡು ತಿನ್ಬೋದು. ಇವಾಗ ನಾನು ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಹಾಗೆ ಆರಿಗ್ಯಾನೋನ ಬಳಸ್ತಾ ಇದ್ದೀನಿ. ಇಷ್ಟ ಇಲ್ಲ ಅಂತ ಅನ್ನೋರು ಸ್ಕಿಪ್ ಮಾಡಿಬಿಡಿ. ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗ್ಯಾನೋನ ಬಳಸಿದ್ರೆ ಮಾತ್ರ ನಮಗೆ ಪಿಜ್ಜಾ ಫ್ಲೇವರ್ ಏನಿದೆ ಅದು ಮಾತ್ರ ಸಿಗುತ್ತೆ. ಯಾಕಂದರೆ ಪಿಜ್ಜಾಗೆ ಆಲ್ಮೋಸ್ಟ್ ಎಲ್ಲ ಕಡೆ ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಎರಡೂ ಕೂಡ ಬಳಸ್ತಾರೆ. ಅದನ್ನು ಬಳಸಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಈ ಎರಡನ್ನೂ ಕೂಡ ಬಳಸ್ತಾ ಇದ್ದೀನಿ. ಇವಾಗ ಎಲ್ಲನೂ ನೀಟಾಗಿ ಸೆಟ್ ಮಾಡಿ ಆದಮೇಲೆ ಒಂದು ಪ್ಯಾನ್ನ ಇಟ್ಟು ಅದ್ರ ಮೇಲೆ ತುಪ್ಪ ಅಥವಾ ಎಣ್ಣೆ ಏನಾದ್ರೂ ಬೆಣ್ಣೆ ಏನಾದ್ರೂ ಕೂಡ ಹಾಕಿ ಒಂದು 5ರಿಂದ 6 ನಿಮಿಷ ಇದನ್ನು ಒಂದು ಪ್ಲೇಟ್ನ ಮುಚ್ಚಿಟ್ಟು ಕುಕ್ ಮಾಡಿದ್ರೆ ನೀಟಾಗಿ ಬೆಂದು ಎಲ್ಲ ಕಡೆ ಚೀಸು ಹರಡ್ಕೊಳ್ಳುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಸೂಪರಾಗಿ ಬಂದಿದೆ ಅಂತ. ನೋಡೋಕ್ಕಷ್ಟೇ ಅಲ್ಲ, ತಿನ್ನೋಕ್ಕೂ ಕೂಡ ಸಿಂಪಲ್ಲಾಗಿದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅನ್ನೋದನ್ನು ತಿಳಿಸಿ. ಹಾಗೆ ನಿಮ್ಮ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ನನ್ನ ಮಗಳಿಗಂತೂ ತುಂಬಾ ಫೇವ್ರೆಟ್ಟು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಮಾಡಿ.